ನರದೃಷ್ಟಿ ಅಥವಾ ಕೈಚಳಕಗಳು ಆದವರಿಗೆ ಈ ರೀತಿಯ ಲಕ್ಷಣಗಳು ಕಂಡುಬರುತ್ತದೆ. ನಮ್ಮ ಮನೆಗಳಲ್ಲಿ ಮನೆಯ ಸದಸ್ಯರಿಗೆ ಏನಾದರೂ ತೊಂದರೆ ಉಂಟಾಗುತ್ತಿದ್ದರೆ ದೊಡ್ಡವರು ದೃಷ್ಟಿ ಆಗಿದೆ, ಮೊದಲು ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾ ಇರ್ತಾರೆ. ಅಸಲಿಗೆ ದೃಷ್ಟಿ ಆದವರಿಗೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾವ ರೀತಿ ಲಕ್ಷಣಗಳು ಕಂಡುಬರುತ್ತದೆ ಎಂದು ಈಗ ತಿಳಿಯೋಣ. ಸಾಧಾರಣವಾಗಿ ಮದುವೆ, ನಾಮಕರಣ, ಸೀಮಂತ, ವಿಶೇಷ ಪೂಜೆ, ಹುಟ್ಟುಹಬ್ಬ, ಗೃಹ ಪ್ರವೇಶ ನಡೆಯುವಾಗ ಆ ಕಾರ್ಯಕ್ರಮ ಯಾರದ್ದಿರುತ್ತದೋ ಅವರ ಮೇಲೆ ಎಲ್ಲರ ಗಮನ ಇದ್ದೇ ಇರುತ್ತದೆ. ಅವರು ಧರಿಸುವ ಬಟ್ಟೆ, ಒಡವೆಗಳ ಮೇಲೆ ಹೆಚ್ಚು ಕಣ್ಣು ಬಿದ್ದಿರುತ್ತದೆ. ಒಬ್ಬ ಮನುಷ್ಯ ಬೆಳೆಯುತ್ತಿದ್ದಾನೆ ಎಂದಾಗ ಅವನ ಹೇಳಿಗೆ ಸಹಿಸದ ಜನರು ಅವರ ಬಗ್ಗೆ ಹಿಂದೆಯಿಂದಲೇ ಮಾತನಾಡುತ್ತಾರೆ. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಸಾಕು, ನಮಗೆ ಒಂದಲ್ಲ ಒಂದು ಸಮಸ್ಯೆಗಳು ಅವರ ದೃಷ್ಟಿಯಿಂದ ಉಂಟಾಗುತ್ತದೆ. ನರದೃಷ್ಟಿ ಉಂಟಾದಾಗ ಇದ್ದಕ್ಕಿದ್ದಂತೆ ಅನಾರೋಗ್ಯ ಸಮಸ್ಯೆಗಳು ಕಾಡಲು ಆರಂಭವಾಗುತ್ತದೆ. ಎದುರಿನ ವ್ಯಕ್ತಿಯ ವಕ್ರದೃಷ್ಟಿಯ ಪ್ರಭಾವದಿಂದಾಗಿ ನಮಗೆ ಏಟಿನ ಮೇಲೆ ಏಟು ಜೀವನದಲ್ಲಿ ಹೆಚ್ಚಾಗುತ್ತದೆ. ನರದೃಷ್ಟಿ ದೋಷ ಇದ್ದವರಿಗೆ ತಲೆನೋವು ಹೆಚ್ಚು ಬರುವುದು, ಹೊಟ್ಟೆ ನೋವು ಬರುವುದು, ಹೊಟ್ಟೆ ಒಳಗೆ ಯಾರೋ ಕೈ ಹಾಕಿ ಹಿಂಸಿಸುವ ಹಾಗೆ, ಏನು ಊಟ ಮಾಡಿದರೂ ವಾಂತಿ ಬರುವ ಹಾಗೆ ಆಗುವುದು, ತಲೆ ಹೆಚ್ಚು ಸುತ್ತುವುದು, ಯಾವಾಗಲೂ ಯೋಚನೆ ಮಾಡುವುದು ಈ ಲಕ್ಷಣಗಳು ಕಂಡುಬರುತ್ತದೆ. ನರದೃಷ್ಟಿ ತಗುಲಿದ ಮಕ್ಕಳು ಸರಿಯಾಗಿ ನಿದ್ರಿಸುವುದಿಲ್ಲ, ಹೇಳಿದ ಮಾತು ಕೇಳುವುದಿಲ್ಲ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಕಣ್ಣೀರಾಕುವುದು, ಎಲ್ಲ ರಂಗದಲ್ಲೂ ಇದ್ದಕ್ಕಿದ್ದಂತೆ ಹಿಂದೆ ಉಳಿಯುವುದು ಮಾಡುತ್ತಾರೆ. ನರದೃಷ್ಟಿ ಆದವರಿಗೆ ಕೈನಲ್ಲಿ ದುಡ್ಡು ನಿಲ್ಲುವುದಿಲ್ಲ, ಮನಸ್ಸಿಗೆ ಯಾವಾಗಲೂ ನೆಮ್ಮದಿ ಇರೋದಿಲ್ಲ, ಯಾವಾಗಲೂ ಟೆನ್ಷನ್ನಿಂದ ಇರುವುದು, ವ್ಯಾಪಾರದಲ್ಲಿ ವಿಪರೀತ ನಷ್ಟ, ಅನಾರೋಗ್ಯ ಸಮಸ್ಯೆಗಳು ಹೆಚ್ಚು ಕಂಡುಬರುತ್ತದೆ. ಎಲ್ಲರೊಡನೆ ವಿನಾಕಾರಣ ಜಗಳ ಮಾಡಿಕೊಳ್ಳುವುದು, ಸಿಕ್ಕವರೆಲ್ಲ ಶತ್ರುಗಳಾಗುವುದು, ಯಾವ ಕೆಲಸಕ್ಕೆ ಕೈ ಹಾಕಿದರೂ ಆಲಸ್ಯ ಅಥವಾ ನಷ್ಟವಾಗುವುದು, ನೀವು ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಆ ಕಷ್ಟಕ್ಕೆ ತಕ್ಕಂತೆ ಫಲ ಸಿಗದೆ ಹೋಗುವುದು, ಇದು ಸಹ ನರದೃಷ್ಟಿಯ ಸಂಕೇತವಾಗಿದೆ. ನಮ್ಮ ಸುತ್ತ ನರದೃಷ್ಟಿ ಹೆಚ್ಚಾದಾಗ ವಿವಿಧ ರೀತಿಯ ಸಂಕೇತಗಳ ರೂಪದಲ್ಲಿ ನಮಗೆ ಸಮಸ್ಯೆಗಳು ತಂದೊಡ್ಡುತ್ತದೆ. ನರದೃಷ್ಟಿ, ನರದೋಷ, ಮಾಟ ಮಂತ್ರ ಇದೆಲ್ಲ ನಿಜಾನ ಅಂತ ಕೇಳುವವರಿಗೆ ಅನುಭವಕ್ಕೆ ಬಂದಾಗಲೇ ತಿಳಿಯುತ್ತದೆ. ಎಷ್ಟೇ ದೃಷ್ಟಿ ತೆಗೆದರೂ ಅನಾರೋಗ್ಯ ಸಮಸ್ಯೆ ಕಡಿಮೆ ಆಗದೇ ಇದ್ದಾಗ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಸಂಪಾದನೆ ಮಾಡಿದ ಹಣವನ್ನೆಲ್ಲ ನರದೃಷ್ಟಿ ಆದ ಮನುಷ್ಯ ಒಂದು ಕಡೆಯಿಂದ ಕಳೆದುಕೊಂಡು ಬರುತ್ತಾನೆ. ಹೇಗೆ ನಷ್ಟ ಆಗ್ತಿದೆ ಎಂದು ಆತನ ಅರಿವಿಗೆ ಬರುವುದೇ ಇಲ್ಲ. ಎಷ್ಟೋ ದೇವರಿಗೆ ಕೈ ಮುಗಿದರೂ ಆತನ ಜೀವನದಲ್ಲಿ ಉತ್ತಮ ದಿನಗಳು ಬಾರದೇ ಇದ್ದಾಗ ಆತ ದೇವರ ಮೇಲೆ ಕೂಡ ನಂಬಿಕೆ ಕಳೆದುಕೊಳ್ಳುತ್ತಾನೆ. ಅನಾರೋಗ್ಯ ಅಂತ ಆಸ್ಪತ್ರೆಗೆ ಹೋದಾಗ ಎಲ್ಲವೂ ಸರಿ ಇದೆ ಅಂತ ಮನೆಗೆ ಕಳಿಸ್ತಾರೆ. ಆದರೆ ಮನೆಗೆ ಬಂದ ಮೇಲೆ ಅದೇ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಯಾಕೆ ಹೀಗೆ ಆಗುತ್ತಿದೆ ಎಂಬ ವಿಚಾರವೇ ತಿಳಿಯುವುದಿಲ್ಲ. ಸಾಲದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಹೆಚ್ಚುತ್ತೆ. ಒಂದು ಸಾಲ ತೀರಿಸಲು ಮತ್ತೊಂದು ಕಡೆ ಸಾಲ ಮಾಡುವುದು, ಸಾಲದಿಂದ ಸಮಾಜದಲ್ಲಿ ಅವಮಾನ ಆಗುವುದು, ಯಾಕಿಷ್ಟು ಹಣದ ಸಮಸ್ಯೆ ಎಂದು ಯೋಚಿಸುವುದು, ಮುಖದಲ್ಲಿ ಲಕ್ಷಣ ಇಲ್ಲದ ಹಾಗೆ ಆಗುವುದು ಸಹ ಈ ನರದೃಷ್ಟಿ ಅಥವಾ ಮಾಟ ಮಂತ್ರದ ಸಂಕೇತವಾಗಿರುತ್ತದೆ. ದೃಷ್ಟಿಯನ್ನು ತೆಗೆಯಲು ತೆಂಗಿನಕಾಯಿ, ನಿಂಬೆಹಣ್ಣು, ಮೊಟ್ಟೆ, ಒಣಮೆಣಸಿನಕಾಯಿ, ಮೆಣಸು, ತಲೆ ಕೂದಲು, ಪೊರಕೆ ಕಡ್ಡಿ ಹೀಗೆ ನಾನಾ ವಸ್ತುಗಳನ್ನು ಬಳಸಲಾಗುತ್ತದೆ. ಮಕ್ಕಳು ಊಟ ಮಾಡುತ್ತಿಲ್ಲವೆಂದರೆ ಮುಷ್ಟಿಯಷ್ಟು ಕಲ್ಲುಪ್ಪು ತೆಗೆದುಕೊಂಡು ದೃಷ್ಟಿ ತೆಗೆದು ಆ ಕಲ್ಲುಪ್ಪನ್ನು ಮನೆಯ ಸಿಂಕ್ ಅಥವಾ ಯಾರೂ ತಿರುಗಾಡದ ಪ್ರದೇಶದಲ್ಲಿ ಎಸೆದು ಬರಬೇಕು. 5 ವರ್ಷ ದಾಟಿದ ಮಕ್ಕಳಿಗೆ ಅನ್ನಕ್ಕೆ ಅರಿಶಿನ, ಕುಂಕುಮ ಬೆರೆಸಿ ಉಂಡೆ ಮಾಡಿ ದೃಷ್ಟಿ ತೆಗೆಯಬೇಕು. ಮಕ್ಕಳು ಇದ್ದಕ್ಕಿದ್ದಂತೆ ಪದೇ ಪದೇ ಬೀಳುತ್ತಿದ್ದರೆ ಕರ್ಪೂರದಿಂದ ದೃಷ್ಟಿ ತೆಗೆಯಬೇಕು. ಮಕ್ಕಳು ಮಲಗಿದ್ದಾಗ ದೃಷ್ಟಿ ತೆಗೆಯಬಾರದು. ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಅಕ್ಕಪಕ್ಕ ಬೇರೆ ಮಕ್ಕಳು ಇರಬಾರದು. ಊಟ ಆದ ಮೇಲೆ ದೃಷ್ಟಿ ತೆಗೆಯಬಾರದು ಅಂತಲೂ ಕೆಲವರು ಹೇಳುತ್ತಾರೆ. ಮನೆಯ ಎಲ್ಲ ಸದಸ್ಯರಿಗೆ ದೃಷ್ಟಿ ದೋಷ ದೂರವಾಗಲು ಮನೆಯ ಸದಸ್ಯರು ಗ್ರಾಮ ದೇವತೆಯ ಹೆಸರನ್ನು ಹೇಳಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ದೇವಿಯ ದರ್ಶನ ಮಾಡಿ ಬರಬೇಕು. ಮನೆಯ ಬಾಗಿಲಿಗೆ ಅಮಾವಾಸ್ಯೆ, ಹುಣ್ಣಿಮೆಯಂದು ಒಂದು ನಿಂಬೆಹಣ್ಣು ಕಟ್ ಮಾಡಿ ಅರಿಶಿನ, ಕುಂಕುಮ ಹಚ್ಚಿ ಮನೆಯ ಹೊಸ್ತಿಲಿನ 2 ಕಡೆಯೂ ಇಡಬೇಕು. ಮರುದಿನ ಎದ್ದು ಅದನ್ನು ಯಾರೂ ಓಡಾಡದೇ ಇರುವ ಜಾಗಕ್ಕೆ ಎಸೆಯಬೇಕು. ನರದೃಷ್ಟಿ ದೋಷ ಹೆಚ್ಚು ಇದ್ದವರು ತಮ್ಮ ಜೇಬು ಅಥವಾ ಪರ್ಸಿನಲ್ಲಿ ನರಸಿಂಹಸ್ವಾಮಿಯ ಚಿಕ್ಕ ಫೋಟೋ ಇಟ್ಟುಕೊಂಡರೆ ತುಂಬ ಒಳ್ಳೆಯದು. ಮನೆಯಿಂದ ಹೊರ ಹೋಗುವಾಗ ಒಮ್ಮೆ ದೇವರ ಕೋಣೆ ನೋಡುತ್ತಾ ನಮಸ್ಕಾರ ಮಾಡಿ ಹೋಗಬೇಕು. ನರದೃಷ್ಟಿ ದೋಷ ದೂರವಾಗಲು ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಕುಂಕುಮ ತಂದು ನಾಗಸಿಂಧೂರದ ಜೊತೆ ಬೆರೆಸಿ ಹಣೆಗೆ ಇಡುತ್ತಾ ಬರಬೇಕು. ಇದರಿಂದ ಶೀಘ್ರವಾಗಿ ನರದೃಷ್ಟಿ ದೋಷ, ಶತ್ರುಗಳ ಸಮಸ್ಯೆ ದೂರವಾಗುತ್ತದೆ. ವಾರಕ್ಕೆ ಒಮ್ಮೆಯಾದರೂ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿಕೊಂಡು ಸ್ನಾನ ಮಾಡುತ್ತಾ ಬರಬೇಕು. ಇದರಿಂದ ನರದೃಷ್ಟಿ ದೋಷ ದೂರವಾಗುತ್ತದೆ.
ವ್ಯಾಪಾರ ಮಾಡುವ ಸ್ಥಳ ಅಥವಾ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ದೀಪ ಬೆಳಗುವುದು ಹಾಗೂ ಧೂಪ ಹಾಕುವುದು ಮಾಡಿದರೆ ನರದೃಷ್ಟಿ ದೋಷ ಕ್ರಮೇಣ ಕಡಿಮೆಯಾಗುತ್ತದೆ. ಈ ರೀತಿಯ ನೀವು ತಿಳಿಯದ ಅನೇಕ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.